ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಮೊದಲನೆಯ ಪದ್ಯ ಬ್ಯೂಟಿ ಈ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದೇನೆಂದರೆ 8ನೇ ತರಗತಿಯ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು ಮತ್ತು ವ್ಯಾಕರಣಾಂಶಗಳು, ಗ್ರಾಮರ್ ಪಾಯಿಂಟ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಡುವ ಹಾಗೆ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋಗಳನ್ನು ಮಾಡುತ್ತಾ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ತಡ ಮಾಡದೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡಿ ತಮ್ಮ ನೋಟ್ಬುಕ್ಗಳಲ್ಲಿ ಮೊದಲನೇ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಕೂಡ ಬರೀಬಹುದು. ಹಾಗಾದರೆ ಇಲ್ಲಿ ನಾವು ಪ್ರಶ್ನೆಗಳನ್ನ ಚರ್ಚಿಸುವುದಕ್ಕಿಂತ ಮೊದಲು ಈ ಒಂದು ಚಿತ್ರವನ್ನು ಗಮನಿಸೋಣ. ಈ ಒಂದು ಚಿತ್ರದಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚಿತ್ರ ಇರೋದರಿಂದ ನಿಮಗೆ ಮೊದಲು ಮತ್ತು ಎರಡನೇ ಸ್ಟಾಂಜದಲ್ಲಿ ಬರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆ ನಿಮಗೆ ಈ ಚಿತ್ರದಲ್ಲೇ ಸಿಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬೇಗ ಅರ್ಥ ಆಗಲಿ ಅಂತಂದು ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಪ್ರತಿಯೊಂದು ವಾಕ್ಯಕ್ಕೆ ಸಂಬಂಧಪಡೋ ಹಾಗೆ ಚಿತ್ರವನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ದ ನೇಮ್ ಆಫ್ ದ ಪೋಯಮ್ ಈಸ್ ಬ್ಯೂಟಿ. ದ ಪೋಯಟ್ ಆಫ್ ದಿಸ್ ಪೋಯಮ್ ಈಸ್ E.A. ಶೋರ್. ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಮೊದಲನೇ ಚಿತ್ರ ನೋಡೋದಾದ್ರೆ ಇಲ್ಲಿ ಕವಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಬ್ಯೂಟಿ ಎಲ್ಲೆಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಚಿತ್ರದ ಮುಖಾಂತರ ತೋರಿಸಿದ್ದೀವಿ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ಬ್ಯೂಟಿ ಈಸ್ ಸೀನ್ ಇನ್ ದ ಟ್ರೀಸ್, ಬ್ಯೂಟಿ ಈಸ್ ಸೀನ್ ಇನ್ ದ ಬರ್ಡ್ಸ್, ಬ್ಯೂಟಿ ಈಸ್ ಸೀನ್ ಇನ್ ಅ ಕಾರ್ನ್ ಗ್ರೋವಿಂಗ್, ಬ್ಯೂಟಿ ಈಸ್ ಸೀನ್ ಇನ್ ದ ಪೀಪಲ್ ವರ್ಕಿಂಗ್, ಬ್ಯೂಟಿ ಈಸ್ ಸೀನ್ ಇನ್ ಪೀಪಲ್ ಡ್ಯಾನ್ಸಿಂಗ್. ಇದಿಷ್ಟು ನಿಮಗೆ 6 ವರ್ಡ್ಗಳನ್ನು 6 ವಾಕ್ಯಗಳನ್ನಾಗಿ ರಚನೆ ಮಾಡಿದರೆ ಒಂದು ಅರ್ಧ ಪದ್ಯದ ಸಾರಾಂಶ ನಮಗಿಲ್ಲಿ ರೆಡಿ ಆಗ್ತದೆ. ತಡ ಮಾಡದೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ C1 ನೋಡಿದರೆ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಂತ ಇರ್ತದೆ. ಅಲ್ಲಿ ಮೊದಲನೇ ಪ್ರಶ್ನೆ ಏನಾಗಿದೆ ಅಂತಂದರೆ ಇಲ್ಲಿ ಲಿಸ್ಟ್ ಔಟ್ ದ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದ ಬ್ಯೂಟಿ ಈಸ್ ಸೀನ್ ಡ್ಯೂರಿಂಗ್ ದ ಡೇ ಇನ್ ಅಂತ ಬರೆದು ದ ಸನ್ಲೈಟ್, ದ ಟ್ರೀ, ದ ಬರ್ಡ್ಸ್, ಗ್ರೋವಿಂಗ್ ಕಾರ್ನ್, ಪೀಪಲ್ ವರ್ಕಿಂಗ್ ಆ್ಯಂಡ್ ಡಾನ್ಸಿಂಗ್. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಪೋಯಟ್ ಸೇಸ್ ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಪಿಕ್ ಔಟ್ ಎನಿ 2 ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದ ಪೋಯಮ್ ದಟ್ ಆರ್ ಸೀನ್ ಎಟ್ ನೈಟ್. ಈ ಪದ್ಯದಿಂದನೇ ನೀವು ಅಂಶಗಳನ್ನ ಇಲ್ಲಿ ಕಲೆಕ್ಟ್ ಮಾಡಬೇಕಾಗ್ತದೆ. ಅದು ರಾತ್ರಿ ಹೊತ್ತು ಸೌಂದರ್ಯಯುತವಾಗಿರ್ತಕ್ಕಂಥ ಶಬ್ದಗಳು ಯಾವುವು ಅನ್ನೋದನ್ನು ಈ ಪದ್ಯದಿಂದ ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗ್ತದೆ. ಇಲ್ಲಿ ಉತ್ತರ ನೋಡೋದಾದರೆ ಇಲ್ಲಿ ವಿಂಡ್ ಸಾಯಿಂಗ್, ರೈನ್ ಫಾಲಿಂಗ್. ಇಲ್ಲಿ 2 ಪಾಯಿಂಟ್ಗಳನ್ನ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ, ರೈನ್ ಫಾಲಿಂಗ್ ಮತ್ತು ವಿಂಡ್ ಸಾಯಿಂಗ್. ಮೂರನೆಯ ಒಂದು ಪ್ರಶ್ನೆ ರೀಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟಾಂಜಾಸ್. ಮೊದಲನೆಯ ಮತ್ತು ಎರಡನೇ ಸ್ಟಾಂಜಸ್ಗಳನ್ನು ಇನ್ನೊಂದು ಬಾರಿ ಓದ್ಕೊಳ್ಬೇಕು. ನೋಟ್ ದ ಫಾಲೋವಿಂಗ್ ಪ್ರೇಜಸ್. ಕೇಳ್ಕೊಟ್ಟಿರ್ತಕ್ಕಂತಹ ಪ್ರೇಜಸ್ಗಳನ್ನ ನೋಟ್ ಮಾಡ್ಕೊಳ್ರಿ. ಪ್ರೇಜಸ್ ಯಾವ ಅಂತಂದರೆ ಇಲ್ಲಿ ಕಾರ್ನ್ ಗ್ರೋಯಿಂಗ್, ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್, ವಿಂಡ್ ಸಾಯಿಂಗ್, ರೈನ್ ಫಾಲಿಂಗ್, ಅ ಸಿಂಗರ್ ಚಾಂಟಿಂಗ್. ದೀಸ್ ಕುಡ್ ಬಿ ರಿಟರ್ನ್ ಆ್ಯಸ್. ಈ ಮೇಲಿನ ಪ್ರೇಜಸ್ಗಳನ್ನ ಸ್ವಲ್ಪ ಬದಲಾಯಿಸಿ ಈ ರೀತಿಯಾಗಿ ಬರೀರಿ ಅಂತ ನಿಮಗಿಲ್ಲಿ ಹೇಳಿದ್ದಾರೆ. ಯಾವ ರೀತಿ ಅಂತಂದರೆ ಇಲ್ಲಿ ಕಾರ್ನ್ ಗ್ರೋವಿಂಗ್ ಅನ್ನೋದನ್ನು ಕಾರ್ನ್ ದಟ್ ಈಸ್ ಗ್ರೋಯಿಂಗ್, ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಅನ್ನೋದನ್ನು ಪೀಪಲ್ ಹೂ ಆರ್ ವರ್ಕಿಂಗ್ ಆರ್ ಡಾನ್ಸಿಂಗ್. ಕ್ಯಾನ್ ಯು ರೈಟ್ ದ ಅದರ್ ಪ್ರೇಜಸ್ ಲೈಕ್ ದಿಸ್. ಇನ್ನು ಉಳಿದಿರ್ತಕ್ಕಂತಹ ವಿಂಡ್ ಸಾಯಿಂಗ್, ರೈನ್ ಫಾಲಿಂಗ್, ಸಿಂಗರ್ ಚಾಂಟಿಂಗ್ ಅಂತಕ್ಕಂಥ ಪ್ರೇಜಸ್ಗಳನ್ನ ಈ ರೀತಿಯಾಗಿ ತಾವು ಬರೀಬಹುದಾ? ಅದನ್ನು ಪ್ರಯತ್ನ ಮಾಡಿ. ನಾನು ನಿಮಗಿಲ್ಲಿ ಒಂದು 3 ಎಕ್ಸಾಂಪಲ್ಗಳನ್ನ ಪದ್ಯದಿಂದ ಹೊರಗಡೆ ನಾನಿಲ್ಲಿ 3 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೆ ನಿಮಗೆ. ಒಂದು, ದ ಬಾಯ್ಸ್ ಹೂ ಆರ್ ಪ್ಲೇಯಿಂಗ್, ಕೈಟ್ ದ್ಯಾಟ್ ವಾಸ್ ಫ್ಲೈಯಿಂಗ್, ಡಾಗ್ಸ್ ದೇ ಆರ್ ಬಾರ್ಕಿಂಗ್. ನಾನು ಬೇರೆ ಪದ್ಯವನ್ನು ಬಿಟ್ಟು ಪುಸ್ತಕದಿಂದ ಬಿಟ್ಟು ಬೇರೆ ಉದಾಹರಣೆಗಳನ್ನ ತೊಗೊಂಡಿದ್ದೀನಿ. ಇನ್ನು ಉಳಿದಿರ್ತಕ್ಕಂತಹ ವಿಂಡ್ ಸಾಯಿಂಗ್, ರೈನ್ ಫಾಲಿಂಗ್, ಸಿಂಗರ್ ಚಾಂಟಿಂಗ್ ಅಂತಕ್ಕಂತಹ ಈ ಒಂದು ಪ್ರೇಜಸ್ಗಳನ್ನ ಈ ಕೇಳಿಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ತಾವು ಬರಲಿಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ ವೈ ಡು ಯು ಥಿಂಕ್ ಪೋಯಟ್ ಯೂಸಸ್ ದ ಶಾರ್ಟರ್ ಪ್ರೇಜಸ್. ಈ ಪದ್ಯದಲ್ಲಿ ಶಾರ್ಟರ್ ಪ್ರೇಜಸ್ಗಳನ್ನ ಯಾಕೆ ಕವಿ ಉಪಯೋಗಿಸಿದ್ದಾರೆ? ಆ ಶಾರ್ಟರ್ ಪ್ರೇಜಸ್ ಯಾವುದು ಅಂತಂದರೆ ಇಲ್ಲಿ ವಿಂಡ್ ದ್ಯಾಟ್ ವಾಸ್ ಸಾಯಿಂಗ್, ರೈನ್ ದ್ಯಾಟ್ ವಾಸ್ ಫಾಲಿಂಗ್, ಆ್ಯಸ್ ಸಿಂಗರ್ ಹೂ ಈಸ್ ಚಾಂಟಿಂಗ್ ಅಂತ ಇದೆ. ಇದು ಈ ಪ್ರಶ್ನೆಗೆ ಉತ್ತರ ಆಗೋದಿಲ್ಲ.
ಅದನ್ನು ನೀವು ಶಾರ್ಟ್ ಪ್ರೇಸಲ್ಲಿ ಯಾಕೆ ಬರೆದ್ರು ಅಂತಕ್ಕಂಥದ್ದನ್ನು ಸ್ವಲ್ಪ ಥಿಂಕ್ ಮಾಡಿ ಉತ್ತರವನ್ನು ಬರೀರಿ ಅಂತ ಆ ಕೆಲಸವನ್ನು ನಿಮಗೆ ಕೊಟ್ಟಿದ್ದೇವೆ. 4ನೇ ಕ್ವೆಶನ್. The poet says, beauty is seen and beauty is heard. List out the beautiful things you have seen or heard. ಆನ್ಸರ್ ಬಂದುಬಿಟ್ಟು ಬ್ಯೂಟಿ is seen ಎಲ್ಲೆಲ್ಲಿ ಅಂತಂದರೆ ಇಲ್ಲಿ ಇನ್ ಫ್ಲವರ್ಸ್, ಇನ್ ರೈನ್ಬೋ, ಇನ್ ಅ ಫಾರೆಸ್ಟ್, ಇನ್ ಡ್ಯಾನ್ಸಿಂಗ್ ಪಿಕಾಕ್. ಬ್ಯೂಟಿ is heard ಎಲ್ಲೆಲ್ಲಿ ಕೇಳಿಸ್ಕೊಂಡಿವಿ ಅಂತಂದರೆ ವಾಟರ್ಫಾಲ್ ಸೌಂಡ್, ಬರ್ಡ್ ಸಿಂಗಿಂಗ್, ರೋರಿಂಗ್ ವೇವ್ಸ್. ಇನ್ನು ನಮ್ಮ ಕೊನೆಯ ಪ್ರಶ್ನೆ. The poet says, beauty is in yourself. What things does he mention here? When does he want us to follow them? ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ that repeat themselves in your dreams ಅಂತ ಇಲ್ಲಿ ಉತ್ತರ ಕೊಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ತಪ್ಪದೇ ಏನು ಮಾಡಿರಿ, ಮುಂದಿನ ಒಂದು ವಿಡಿಯೋಗಳಿಗಾಗಿ ಎಲ್ಲರೂ ನಮ್ಮ ಚಾನೆಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಅಂತಂದೇಳ್ಬಿಟ್ಟು ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್. ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ.